ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಭಾಳಷ್ಟು ಜನ ನೀವು ಅಭ್ಯಾಸ ಸ್ಟಾರ್ಟ್ ಯಾಕೆ ಮಾಡೋಕ್ತಿಲ್ಲ ಅಂತ ಭಾಳಷ್ಟು ಜನ ಕೇಳಿದ್ದಕ್ಕೆ ಅದನ್ನೂ ಆಯಿತು. ಮತ್ತು ಮುಂದಿಂದು ಏನಾದರೂ ಆಗಲಿ, C&R ರೂಲ್ ಚೇಂಜ್ ಆಗಲಿ ಬಿಡಲಿ, ನಾವಂತರೂ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಮುಂದೆ ಭಾಳ ಒಂದು ವೇಳೆ ನಮ್ಮದು ಎಲಿಜಿಬಲ್ ಆಯಿತು ಅಂತಂದರೆ, ಎಲಿಜಿಬಲ್ ಇದ್ದೋರಂದ್ರೂ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ. ಮತ್ತು ಎಲಿಜಿಬಲ್ ಆಯಿತು ಅಂತಂದ್ರೆ ನಮ್ಗೆ ಭಾಳಷ್ಟು ದಿನ ಉಳಿಯಲ್ಲ ಮುಂದೆ ಅಭ್ಯಾಸ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವು ಈಗಿಂದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ನಾನೀಗ ಕಂಪ್ಯೂಟರ್ ತೊಗೊಂಡಿನಿ. ನಿನ್ನೆನೂ ಕೂಡ ಕಂಪ್ಯೂಟರೇ ಸ್ಟಾರ್ಟ್ ಮಾಡಿದ್ದೆ. MJ ಅಕಾಡೆಮಿಯಲ್ಲಿ ಸುನೀಲ್ ಚವ್ಹಾಣ್ ಸರ್ದು ನೋಡಿ ಆಲ್ರೆಡಿ ನಾನು ನೋಟ್ಸ್ ಮಾಡ್ಕೊಂಡಿನಿ. ಅದೇ ನೋಟ್ಸನ್ನು ಮುಂದಿಟ್ಕೊಂಡು ಅವ್ರ ವಿಡಿಯೋ ಮತ್ತು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಫಸ್ಟ್ ವಿಡಿಯೋ ಇವತ್ತು ಕಂಪ್ಲೀಟ್ ಮಾಡ್ಕೋತೀನಿ. ಆಲ್ರೆಡಿ 2 ಡೇಸ್ ಆಯಿತು ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಜಾಸ್ತಿ ನೋಡೋಕ್ಕಾಗಲ್ಲ, ಅದನ್ನೇ ಬಹಳಷ್ಟು ಡೀಪಾಗಿ ಅಭ್ಯಾಸ ಮಾಡಬೇಕಾಕೈತಿ. ಒಂದೊಂದು ವಿಡಿಯೋ ಫುಲ್ ಮುಗ್ಸೋಕ್ಕಾಗಲ್ಲ. ಅವ್ರದ್ದು 1.5 ತಾಸಿಂದು ವಿಡಿಯೋಸ್ಗಳದಾವು. ಅದಕ್ಕೋಸ್ಕರ ನಾನು ಅರ್ಧ ತಾಸು ಕಂಪ್ಲೀಟ್ ಮಾಡ್ಕೋತೀನಿ. ಭಾಳ ಹೆವಿನೂ ಮಾಡ್ಕೊಳ್ಳಲ್ಲ. ಎಷ್ಟು ಓದ್ತೀನೋ ಅಷ್ಟನ್ನು ನೀಟಾಗಿ ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಾಕ್ತೀನಿ. ಮತ್ತು ಮುಂದಿನ ದಿವಸಗಳಲ್ಲಿ ಈಗಲ್ಲ, ನೆಕ್ಸ್ಟ್ C&R ರೂಲ್ ಬಂದಮೇಲೆ ಇದ್ರ ಜೊತೆಗೆ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ಡೈಲಿ ಅನಲೈಸ್ ಮಾಡ್ಕೋತೀನಿ. ಆವಾಗಂತೂ ಫುಲ್ ಸೀರಿಯಸ್ ಆಗಿ ಅಭ್ಯಾಸ ಮಾಡಬೇಕು. ನಾವು ರಿವಿಷನ್ನು ಆಗಬೇಕು, ಜೊತೆಗೆ ಕ್ವೆಶನ್ ಆನ್ಸರ್ ಅನಲೈಸಿಸು ಆಗಬೇಕು. ಎಲ್ಲನೂ ನಾವು ರೆಡಿ ಮಾಡ್ಕೋಬೇಕು. ಮತ್ತು ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಜೊತೆಗೆ ಮ್ಯಾಥ್ಸ್ ಸಬ್ಜೆಕ್ಟ್ಗಳು ಕೂಡ ರಿಟರ್ನ್ ಇರೋದ್ರಿಂದ ನಾವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಅವಷ್ಟೇ ಅಲ್ಲ, ಎಲ್ಲನೂ ಕೂಡ ರಿಟರ್ನೇ. ನಮಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳು ರಿಟರ್ನ್. GPTದವ್ರಿಗೆ ಇದೇ ಸ್ಪೆಸಿಫಿಕ್ಕಾಗಿ ಅವ್ರು ಯಾವ ಸಬ್ಜೆಕ್ಟಲ್ಲಿ ನುರಿತಿರ್ತಾರೆ ಮತ್ತು ಯಾವ ಸಬ್ಜೆಕ್ಟಲ್ಲಿ ಅವರು ಬೋಧನಾಶಾಸ್ತ್ರವನ್ನು ತಗೊಂಡಿರ್ತಾರಲ್ಲ, ಅದಷ್ಟೇ ಅವರು ಪ್ರಾಕ್ಟೀಸ್ ಮಾಡಬೇಕಾಕೈತಿ. ಫಾರ್ ಎಕ್ಸಾಂಪಲ್, ಈಗ ಸೋಷಿಯಲ್ ಸೈನ್ಸ್ದವರು ಹಿಸ್ಟ್ರಿ ಅಥವಾ ಪೊಲಿಟಿಕಲ್ ಸೈನ್ಸ್ ಈ ರೀತಿ ಸಬ್ಜೆಕ್ಟ್ ತೊಗೊಂಡಿರ್ತಾರಲ್ಲ, ಅವರು ಅದ್ರ ಬಗ್ಗೆ ಮಾತ್ರ, ಅಥವಾ ಸೋಷಿಯಲ್ ಸೈನ್ಸ್ ಅಂತ ಇಟ್ಕೊಳ್ರಿ, ಸೋಷಿಯಲ್ ಸೈನ್ಸ್ ಬಗ್ಗೆ ಮಾತ್ರ ಅವರು ರಿಟರ್ನ್ ಇರ್ತೈತಿ. ಬಟ್ ನಮ್ದು ಹಂಗಿಲ್ಲ. ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಮತ್ತು ಲಾಸ್ಟ್ ಥರ್ಡ್ ಪೇಪರ್ ಏನೈತಲ್ಲ ಅದನ್ನು ಕೂಡ ರಿಟರ್ನ್ ಇಟ್ಟಾರೆ. ಥರ್ಡ್ ಪೇಪರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ 2 ಸಬ್ಜೆಕ್ಟ್ಗಳು ಅದಾವು ಥರ್ಡ್ ಪೇಪರಲ್ಲಿ. ಸೆಕೆಂಡ್ ಪೇಪರಲ್ಲಿ 3 ಸಬ್ಜೆಕ್ಟ್ಗಳದಾವು. ಎಲ್ಲನೂ ಕೂಡ ರಿಟರ್ನ್ ಇರೋದ್ರಿಂದ ಫಸ್ಟ್ ಪೇಪರ್ ಏನು GK ಅಂತ ಕೊಟ್ಟಾರಲ್ಲ, ಅದು ಮಾತ್ರ MCQs ಐತಿ. ಉಳಿದಿದ್ದೆಲ್ಲ ನಾವು ರಿಟರ್ನ್ ಪ್ರಾಕ್ಟೀಸ್ ಮಾಡಲೇಬೇಕು. ಅದನ್ನು ಮುಂದಿನ ದಿವಸದಲ್ಲಿ ನಾನು ಒಂದು ವೇಳೆ ಎಲಿಜಿಬಲ್ ಆಯಿತು ಅಂತಂದ್ರೆ ಅದನ್ನು ನಾನು ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ಮೈಂಡಲ್ಲಿ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡೇ ನಾನು ಅಭ್ಯಾಸ ಸ್ಟಾರ್ಟ್ ಮಾಡೀನಿ. ಅಂದ್ರೆ ರಿಟರ್ನ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಇನ್ಮೇಲಿಂದ ಸೈನ್ಸ್ ಆಗಿರ್ಬೋದು, ಬೇರೆ ಸಬ್ಜೆಕ್ಟ್ಗಳಾಗಿರ್ಬೋದು, ರಿಟರ್ನ್ಗೋಸ್ಕರ ಯಾವ ರೀತಿ ಓದಬೇಕು ಅಂಥೇಳಿ ಆಲ್ರೆಡಿ ಒಂದು ಐಡಿಯಾ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ಇವತ್ತು ಕಂಪ್ಯೂಟರ್ ಸ್ಟಾರ್ಟ್ ಮಾಡೀನಿ. ಸಾಯಂಕಾಲದ ಟೈಮಲ್ಲಿ ಸಾಯಂಕಾಲ ಅಲ್ಲ, ರಾತ್ರಿ ಟೈಮಲ್ಲಿ 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಸ್ವಲ್ಪ ಮನೆ ಕೆಲಸನೂ ಜಾಸ್ತಿ ಇರೋದ್ರಿಂದ, ಹಾಗೆ ಚಾನಲ್ಗಳ ಎಡಿಟಿಂಗ್ ಕೂಡ ಇತ್ತು. ಹೀಗಾಗಿ ಮಧ್ಯಾಹ್ನದ ಟೈಮಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ನಾನು ಈಗ ಸಾಯಂಕಾಲ 8ರಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಎಲ್ಲ ಕೆಲಸ ಮುಗಿಸಿ ಈಗ ಓದ್ಕೋತಾ ಕುಂತೀನಿ. ಕಂಪ್ಯೂಟರ್ ಎಷ್ಟಾಗುತ್ತೋ ಅಷ್ಟು, ಒಂದು ತಾಸ್ಗಿಂತಲೂ ಹೆಚ್ಚು ಕೂಡ ತೊಗೋತೀನಿ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಒಂದೇ ತಾಸು ಪೋಣ ತಾಸು ಅಂತ ಅಷ್ಟೇ ಇಟ್ಕೊಂಡಿರಲ್ಲ. ನಿಮ್ಮ ಎಲಿಜಿಬಲ್ ಮೇಲೆ ಹೋಗ್ತೈತಿ. ಬಟ್ ನಾವು ಬರೀ ಎಲಿಜಿಬಲ್ ಅಲ್ಲ, ಅದರ ಒಳಗೆ ಇಂಟ್ರೆಸ್ಟ್ನೂ ತೋರಿಸ್ಬೇಕು. ಯಾವ್ದು ಬರಲ್ಲ ಅಂತೀವಿ ಹಾಗೆ ಕೂಡಬಾರ್ದು. ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ನಾವು ಸ್ಟಡಿ ಮಾಡಿದಾಗ ಅದು ಬೇಗ ತಲೆಗೂ ಹತ್ತೈತಿ ಮತ್ತು ಅದ್ರ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ನನಗಿದು ಆಗಲ್ಲ ಅಂತ ಕುಂತ್ರೆ ಓದೋದು ಕಂಪ್ಲೀಟ್ ಆಗಲ್ಲ. ಮೊದಲೇ ಆ ಸಬ್ಜೆಕ್ಟಲ್ಲಿ ವೀಕ್ ಅದಿರಿ ಅಂತಂದ್ರೆ, ಅದನ್ನು ನೀವು ಮೈಂಡ್ಸೆಟ್ ಒಳಗೆ ನೆಗೆಟಿವ್ ಆಗಿ ತೊಗೊಂಡ್ರಿ ಅಂತಂದ್ರೆ ಅದು ಇನ್ನೂ ಹೆಚ್ಚಾಗಿ ನಿಮ್ಗೆ ತಿಳಿಯೋಕೆ ಹೆಚ್ಚು ಪ್ರಯತ್ನ ಮಾಡಬೇಕಾಕೈತಿ. ಅದನ್ನು ಈಸಿಯಾಗಿ ತೊಗೊಂಡ್ರಿ ಅಂದರೆ ಈಸಿಯಾಗಿ ತಿಳ್ಕೊತಾ ಹೋಗ್ತೈತಿ. ಮತ್ತು ಪ್ರತಿ ಒಂದು
ಒಂದು ಯಾವ್ದಾರ ಟಾಪಿಕ್ ಪೂರ್ತಿ ಅರ್ಥ ಆಗುವಾಗ ನಾವು ಸ್ಟಡಿ ಮಾಡಿದ್ವಿ ಅಂದ್ರೆ ಅದರಲ್ಲಿ ನಿಮಗೆ ಮೈಂಡ್ ಯಾವ ರೀತಿ ಚೇಂಜ್ ಆಗ್ತೈತೆ ನೋಡ್ರಿ ಬೇಕಿದ್ರೆ. ನನಗಿದು ತಿಳಿತಲ್ಲ, ನನಗಿದು ಬರ್ತೈತಿ ಅಂಥೇಳಿ ಮುಂದಿನ ಸ್ಟೆಪ್ಪಿಗೆ ಹೋಗೋಕೆ ಇನ್ನೂ ಅನುಕೂಲ ಆಗ್ತೈತಿ. ಯಾವುದು ಮಾಡಿದ್ರೂ ಕೂಡ ಇಂಟ್ರೆಸ್ಟ್ ತೊಗೊಂಡು ಓದ್ರಿ, ಬರೀರಿ. ಬರೆಯೋದು ನೀವು ಆಲ್ರೆಡಿ ಎಲಿಜಿಬಲ್ ಇದ್ದವರು ಸ್ಟಾರ್ಟ್ ಮಾಡ್ಕೊಂಬಿಡ್ರಿ. ಮತ್ತು ಕಂಪ್ಯೂಟರ್ ಆದಮೇಲೆ ನಾನೀಗ ತೊಗೊಂಡಿರುವಂತಹ ವಿಷಯ ಸೈನ್ಸಲ್ಲಿ 8th ಸ್ಟ್ಯಾಂಡರ್ಡ್ ತೊಗೊಂಡಿನಿ. ಮೊದಲನೇ ಪಾಠನೇ ಓದ್ಕೊಳಕತ್ತೀನಿ. ಮೊದಲನೇ ಪಾಠದಲ್ಲಿ ನಾನು ಮುಂದೆ ಈಗ ಎಲಿಜಿಬಲ್ ಆಯಿತು ಅಂತಂದರೆ ಯಾವ ರೀತಿಯಾಗಿ ನಾನು ರಿಟರ್ನ್ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂಥೇಳಿ, ಫಾರ್ ಎಕ್ಸಾಂಪಲ್ 8th ಸ್ಟ್ಯಾಂಡರ್ಡ್ದು ಮೊದಲನೇ ಲೆಸನ್ನ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತೈತಿ. ಅದರಲ್ಲಿ ಒಂದು ಎಕ್ಸಾಂಪಲ್ ತೊಗೋತೀನಿ ನಿಮ್ಗೆ. ಈಗ ಬೆಳೆಗಳ ವಿಧಾನಗಳನ್ನು ಗುರುತಿಸಿ ಅಂತ ಹೇಳಿದರು ಅಂತಂದ್ರೆ, ಆವಾಗ ನಾವು ಖಾರಿಫ್ ಬೆಳೆಗಳ ಮತ್ತು ರಬಿ ಬೆಳೆಗಳ ಬಗ್ಗೆ ಬರಿಬೇಕಾಗ್ತೈತಿ. ಅದು 3 ಮಾರ್ಕ್ಸಿಗೆ ಅಂತಂದ್ರೆ, ಮೊದಲಿಗೆ ಪೀಠಿಕೆ ಅಂತಂದ್ರೆ ಅದು ಭಾರತದಲ್ಲಿ ಅಲ್ಲಿ ಕೊಟ್ಟಾರ. ನೀವು ಪೇಜ್ ನಂಬರ್ 8th ಸ್ಟ್ಯಾಂಡರ್ಡಲ್ಲಿ ನೋಡ್ಬೋದು, 2ನೇ ಪೇಜಲ್ಲಿ ಐತಿ. ಅಲ್ಲಿ ಭಾರತ ಒಂದು ವಿಶಾಲವಾದ ದೇಶ, ಉಷ್ಣಾಂಶ ಮತ್ತು ಈ ವಿಶಾಲವಾದ ದೇಶದಲ್ಲಿ ವಿಭಿನ್ನ ಭಾಗಗಳಲ್ಲಿ ವೈವಿಧ್ಯಮಯ ಬೆಳೆಗಳನ್ನು ಬೆಳಿತೀವಿ. ಈ ವೈವಿಧ್ಯತೆಯ ಹೊರತಾಗಿಯೂ 2 ವ್ಯಾಪಕವಾದ ಬೆಳೆಗಳ ವಿಧಾನಗಳನ್ನು ಗುರುತಿಸಲಾಗಿದೆ. ಅದು ಖಾರಿಫ್ ಬೆಳೆಗಳು ಮತ್ತು ರಾಬಿ ಬೆಳೆಗಳು. ಈ ಖಾರಿಫ್ ಮತ್ತು ರಾಬಿಗಳ ಬೆಳೆಗಳ ಬಗೆಗೆ ಒಂದು 2-3 ಲೈನಲ್ಲಿ ಸಪ್ರೇಟಾಗಿ ಮತ್ತೆ ಬರಿಬೇಕು. ನಾನು ಈ ರೀತಿ ಐಡಿಯಾ ಇಟ್ಕೊಂಡೀನಿ. ಇದು 3 ಮಾರ್ಕ್ಸಿಗಾಯಿತು. ಮತ್ತು ಇದ್ರ ಮೇಲೆ 5 ಮಾರ್ಕ್ಸಿಗೆ ಕೇಳಲ್ಲ ಅಂತ ಅನ್ಕೋತೀನಿ, ನೋಡ್ಬೇಕು ಮುಂದೆ. ಮತ್ತು ಇನ್ನೊಂದು ಎಕ್ಸಾಂಪಲ್, ಈಗ ಕೃಷಿ ಪದ್ಧತಿಗಳ ಬಗ್ಗೆ ಕೇಳಿದ್ದು ಅಂತಂದ್ರೆ 7 ಇದು ಬಹುಶಃ 4 ಅಥವಾ 5 ಮಾರ್ಕ್ಸಿಗೆ ಕೇಳ್ಬೋದು. ಟೋಟಲಿ 7 ಪದ್ಧತಿಗಳದಾವು ಕೃಷಿ ಪದ್ಧತಿಗಳನ್ನು. ಅದನ್ನ ಶಾರ್ಟ್ಕಟ್ಟಾಗಿ ನಾವು ಬರಿಬೋದು. 7 ಪದ್ಧತಿಗಳನ್ನು ಶಾರ್ಟ್ಕಟ್ಟಾಗಿ ಒಂದೊಂದು ಸೆಂಟೆನ್ಸಲ್ಲಿ ಬರಿಬೋದು, ಅಥವಾ ಒಂದೊಂದು ಸೆಂಟೆನ್ಸ್ 2 ಸೆಂಟೆನ್ಸಲ್ಲಿ ಬರೆದು ಮುಗಿಸ್ಬೋದು. ಈ ರೀತಿ ಐಡಿಯಾ ಇಟ್ಕೊಂಡು ಕುಂತೀನಿ. ಮತ್ತು ನೆಕ್ಸ್ಟ್ ಏನಾದರೂ ಎಲಿಜಿಬಲ್ ಆದ್ನೇ ಕಂಟಿನ್ಯೂ ಅಭ್ಯಾಸ ಮಾಡಿದ್ನಿ ಅಂತಂದ್ರೆ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಈ ರೀತಿಯಾಗಿ ನನ್ನ ಅಭ್ಯಾಸ ಸ್ಟಾರ್ಟ್ ಆಗೈತಿ. ಇವತ್ತು 2 ಸಬ್ಜೆಕ್ಟ್ಸ್ಗಳನ್ನು ಮಾಡಿದ್ದೀನಿ. ಒಂದು ಕಂಪ್ಯೂಟರ್ ಆಯಿತು, ಮತ್ತು ಈಗ ನಾವು ಬರೀ 1 ಮಾರ್ಕ್ಸಿಗೆ ಓದುವಂಗಿಲ್ಲ. ಈಗ ಡಿಟೇಲಾಗಿ ಓದ್ಕೋಬೇಕು, ಯಾಕಂದರೆ ಎಕ್ಸ್ಪ್ಲೇನ್ ಬರೀಬೇಕಲ್ಲ, ಜೊತೆಗೆ 2 ಕೂಡ ಆಗಬೇಕು. ಏನು ಅಂಥ ಟಫ್ ಮತ್ತು ಅಷ್ಟು ನೀವು ಕಾಂಪ್ಲಿಕೇಟ್ ಮಾಡ್ಕೋಬೇಡ್ರಿ, ತುಂಬಾ ಈಸಿ ಐತಿ. ಅಂಥ ಟಫ್ ಏನು ಕೇಳಲ್ಲ. ಹೆಚ್ಚು ನೀವು ಪಾಠದ ಹಿಂದೆ ಏನು ಕ್ವೆಶನ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಅಭ್ಯಾಸ ಮಾಡೋದು ಬೆಟರ್. ಅದ್ರ ಮೇಲೇ ಕ್ವೆಶನ್ಸ್ ಬರ್ಬೋದು ಅಂತ ಅನ್ಕೋತೀನಿ. ಈ ಒಂದು ವೇಳೆ ಈಗ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಮಾಡೆಲ್ ಕ್ವೆಶನ್ ಪೇಪರ್ ಬಿಟ್ಟರು ಅಂತಂದ್ರೆ, ನಾವು ಪಾಠದ ಹಿಂದಿಂದ ಏನು ಕ್ವೆಶನ್ಸ್ ಇರ್ತಾವಲ್ಲ ಅದನ್ನು ಚೆಕ್ ಮಾಡ್ಕೊಂಡ್ವಿ ಅಂದ್ರೆ ಒಂದು ಐಡಿಯಾ ಸಿಗ್ತೈತಿ ನಮಗೆ, ಯಾವ ರೀತಿ ಕ್ವೆಶನ್ಸ್ ತೆಗ್ದಾರ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಮತ್ತು ಪುಸ್ತಕದಲ್ಲಿ ಯಾವುದೇ ಒಂದು ಪಾಯಿಂಟ್ನೂ ಬಿಡಬೇಡ್ರಿ, ಎಲ್ಲನೂ ಡಿಟೇಲಾಗಿ ಓದ್ಕೋತಾ ಹೋಗ್ರಿ. ಯಾವ್ದು ಬರಲ್ಲ ಅದನ್ನು ಹೆಚ್ಚು ಒತ್ತು ಕೊಟ್ಟು ಓದ್ರಿ. ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿ ಮಾರ್ಕ್ ಮಾಡಿಕೊಂಡು, ಅಂದರೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಬೇಕಾದ್ರೆ ಇನ್ನೊಂದು 15 ದಿವಸ ರಿವಿಷನ್ ಐತಿ ಅಂದ್ರೆ ಆವಾಗ ನಾವು ಎಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನನಗಿದು ಬರಾಕತ್ತಿಲ್ಲ ಅಂತಂದಾಗ ಅಲ್ಲಿ ಇಂಪಾರ್ಟೆಂಟ್ ಬರೆದಿಟ್ಕೋರಿ, ಅಂದ್ರೆ ಮತ್ತೊಮ್ಮೆ ಓದೋಕೆ ಅನುಕೂಲ ಆಗ್ತೈತಿ. ಈ ರೀತಿ ಇವತ್ತಿನ ಅಭ್ಯಾಸ ಇತ್ತು. ಜಾಸ್ತಿ ಇನ್ನೂ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನದಿಂದ ಓದಿದ್ನಿ ಅಂದ್ರೆ ಒಂದು 4 ಸಬ್ಜೆಕ್ಟ್ಗಳಾಗ್ತಾವೆ. ಬಟ್ ಇವತ್ತು ನಾನು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ.